ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ 4.8 ಬಿಲಿಯನ್ ಫ್ಯಾನ್ ಬೇಸ್ ಹೊಂದಿದ್ದ ಮೈಕಲ್ ಜಾಕ್ಸನ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಾವಿರದ 1958 ಆಗಸ್ಟ್ 29 ಇಂಡಿಯಾನಾ ರಾಜ್ಯದ ಗ್ಯಾರಿ ಎಂಬಲ್ಲಿ ಜನಿಸಿದ ಇವರು ಜಾಕ್ಸನ್ ಕುಟುಂಬದ 10ನೇ ಮಕ್ಕಳಲ್ಲಿ 8ನೇಯವರಾಗಿರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ತನ್ನ ಹಾಡಿನ ಮೂಲಕ ಎಲ್ಲರ ಗಮನ ಸೆಳೀತಾರೆ. ಮೈಕಲ್ 1964ರಲ್ಲಿ ತಮ್ಮ ಸಹೋದರರೊಂದಿಗೆ ಜಾಕ್ಸನ್ 5ಗೆ ಸೇರ್ತಾರೆ. ಈ ಗುಂಪು 1960 ಮತ್ತು 1970ರ ದಶಕದಲ್ಲಿ ಐ ವಾಂಟ್ ಯು ಬ್ಯಾಕ್, ABC, ದ ಲವ್ ಯು ಸೇವ್ ಮತ್ತು ಐ ಲವ್ ಬಿ ದೇರ್ ಎಂಬ ಹಿಟ್ ಹಾಡುಗಳ ಮೂಲಕ ಎಲ್ಲರ ಗಮನ ಸಾಧಿಸಿತು. ಮೈಕಲ್ ಅವರ ವಾಯ್ಸ್ ಮತ್ತು ಡ್ಯಾನ್ಸ್ಗೆ ಸಪರೇಟ್ ಫ್ಯಾನ್ ಬೇಸ್ ಇತ್ತು. ನಂತರದ ದಿನಗಳಲ್ಲಿ ಜಾಕ್ಸನ್ 5ಯಿಂದ ದೂರ ಆಗಿ ಇಂಡಿಪೆಂಡೆಂಟ್ ಸಿಂಗರ್ ಆಗ್ತಾರೆ. ಗಾಟ್ ಟು ಬಿ ದೇರ್ ಮತ್ತು ಬೆನ್ ಅವರ ಆರಂಭಿಕ ಹಿಟ್ ಸಾಂಗ್ಗಳು. ಆದರೆ 1979ರಲ್ಲಿ ಬಿಡುಗಡೆಯಾದ ಆಫ್ ದಿ ವಾಲ್ ಆಲ್ಬಮ್ ಅವರನ್ನು ದೊಡ್ಡ ಸ್ಟಾರ್ ಆಗಿ ಮಿಂಚಲು ಪ್ರಮುಖ ಪಾತ್ರ ವಹಿಸುತ್ತದೆ. 1982ರಲ್ಲಿ ಬಿಡುಗಡೆಯಾದ ಥ್ರಿಲ್ಲರ್ ಆಲ್ಬಮ್ ಇತಿಹಾಸದ ಅತ್ಯಂತ ಹೆಚ್ಚು ಮಾರಾಟವಾದ ಆಲ್ಬಮ್ ಇದಾಗಿದೆ. ಬಿಲ್ಲಿ ಜೀನ್, ಬೀಟ್ ಇಟ್ ಮತ್ತು ಥ್ರಿಲ್ಲರ್ ಹಾಡುಗಳು, ಅದಕ್ಕೆ ತಯಾರಾದ ಹೊಸ ಮ್ಯೂಸಿಕ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೇ ಟ್ರೆಂಡ್ ಆದವು. 1983ರಲ್ಲಿ ಬಿಲ್ಲಿ ಜೀನ್ ಡ್ಯಾನ್ಸ್ ಮಾಡಿದ ಸಮಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಮೂನ್ ವಾಕ್ ಮೈಕಲ್ ಅವರನ್ನು ದೊಡ್ಡ ಸ್ಟಾರ್ ಆಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಬ್ಯಾಡ್, ಡೇಂಜರಸ್ ಮತ್ತು ಹಿಸ್ಟ್ರಿ ಆಲ್ಬಮ್ಗಳೊಂದಿಗೆ ತನ್ನ ಯಶಸ್ಸನ್ನು ಮುಂದುವರಿಸುತ್ತಾರೆ. ಅವರ ಡ್ಯಾನ್ಸ್, ಕ್ರಿಯೇಟಿವಿಟಿ ತುಂಬಿದ ಮ್ಯೂಸಿಕ್ ವಿಡಿಯೋಗಳು ಮತ್ತು ಮಾನವೀಯ ಸೇವೆ ಇಂದ ಇವರಿಗೆ ಪ್ರಪಂಚದಲ್ಲೇ ಹೈಯೆಸ್ಟ್ ಫ್ಯಾನ್ ಬೇಸ್ ಹೊಂದುತ್ತಾರೆ. 13 ಗ್ರ್ಯಾಮಿ ಅವಾರ್ಡ್, ಗ್ರ್ಯಾಮಿ ಲೆಜೆಂಡ್ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಗಳು ಇವರ ಪಾಲಾಗುತ್ತದೆ. ಮೈಕಲ್ ಅವರ ಯಶಸ್ಸು ಜೊತೆಗೆ ಹಲವು ವಿವಾದಗಳು ಕೂಡ ಹುಟ್ಟುತ್ತದೆ. 1990 ಮತ್ತು 2000ರ ದಶಕದಲ್ಲಿ ಮಗುವಿನೊಂದಿಗೆ ಸಂಬಂಧಿಸಿದ ಆರೋಪಗಳು ಹೊರಬಿದ್ದವು. ಇದರಿಂದ ಇವರು ತುಂಬಾ ನಿರಾಸೆಗೊಳಗಾಗುತ್ತಾರೆ. ಕೊನೆಗೆ ಅವರು ನಿರಪರಾಧಿ ಎಂದು ಪ್ರೂವ್ ಆಗುತ್ತೆ. 2009 ಜೂನ್ 25 ದಿಸ್ ಈಸ್ ಇಟ್ ಎಂಬ ಕಮ್ಬ್ಯಾಕ್ ಕಾನ್ಸರ್ಟ್ ಶುರು ಮಾಡಬೇಕಾಗಿರುತ್ತಾರೆ. ಬಟ್ ಲಾಸ್ ಏಂಜಲೀಸ್ನಲ್ಲಿ ಅತಿ ಹೆಚ್ಚು ಪ್ರೊಪೋಫಾಲ್ ದುರುಪಯೋಗದಿಂದ ಮೃತಪಡ್ತಾರೆ. ಅವರ ನಿಧನವು ವಿಶ್ವದಾದ್ಯಂತ ದೊಡ್ಡ ಆಘಾತವನ್ನೇ ತಂದಿತು. ಇಂಟರ್ನೆಟ್ ಇಲ್ದಿರೋ ಕಾಲದಲ್ಲೇ 4.5 ಬಿಲಿಯನ್ ಫ್ಯಾನ್ ಬೇಸ್ ಹೊಂದಿದ ಏಕೈಕ ವ್ಯಕ್ತಿ ಅಂದರೆ ಅದು ಮೈಕಲ್ ಜಾಕ್ಸನ್. ಇದರಲ್ಲಿ ಫ್ಯಾಕ್ಟ್ ಏನಪ್ಪ ಅಂದರೆ, ಮೈಕಲ್ ಜಾಕ್ಸನ್ ಹೀಗಿದ್ದವರು ಹಿಂಗಾದ್ರು ಅಂತ. ನಿಮಗೂ ಡೌಟ್ ಬಂದಿರುತ್ತೆ ಅಲ್ವಾ? ಇವರಿಗೆ ಸ್ಕಿನ್ ಡಿಸಾರ್ಡರ್ ಕಾಯಿಲೆ ಇರುತ್ತೆ. ಇದರಿಂದ ಇವರು ಮುಖ ವೈಟ್ ಪ್ಯಾಚಸ್ ಬರೋಕೆ ಶುರುವಾಗುತ್ತೆ. ಇದನ್ನು ಮೇಕಪ್ಪಿಂದ ಹೈಡ್ ಮಾಡ್ತಾ ಬರ್ತಾ ಇರ್ತಾರೆ. ಕೊನೆಗೆ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ವತಃ ತಾವೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ನೋಡಿ. This is the situation. I have a skin disorder that destroys the pigmentation of the skin. It's something that I cannot help. ನೆಕ್ಸ್ಟ್ ಇವರು ರಿಹರ್ಸಲ್ ಮಾಡಬೇಕಾದ್ರೆ ಇವರ ಮೂಗಿಗೆ ಏಟಾಗಿ ನಂತರ ಇವರು 2 ಬಾರಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸುತ್ತಾರೆ. ಇವರ ಐಬ್ರೋ ಹಾಗೂ ತುಟಿಯನ್ನು ಟ್ಯಾಟೂಯಿಂದ ಕಲರ್ ಮಾಡಿಸ್ಕೊಂಡಿರ್ತಾರೆ. ನಂತರ ಇವರ ಪೆಪ್ಸಿ ಆ್ಯಡ್ ಮಾಡಬೇಕಾದ್ರೆ ಕೂದಲಿಗೆ ಬೆಂಕಿ ಬಿದ್ದು ಕೂದಲೆಲ್ಲ ಸುಟ್ಟೋಗಿರುತ್ತೆ. ಇದಾದಮೇಲೆ ವಿಗ್ ಹಾಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಮೈಕಲ್ ಜಾಕ್ಸನ್ ತನ್ನ ತಂದೆ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಟಾರ್ಚರ್ ಕೊಡ್ತಾಯಿದ್ರು. ಇದು ಬೇರೆ ಮಕ್ಕಳಿಗೆ ಆಗಬಾರ್ದು ಅಂತ ಪಾರ್ಕನ್ನು ಸ್ಥಾಪಿಸ್ತಾರೆ. ಹೆಚ್ಚು ಕಾಲ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡುತ್ತಿದ್ದರು. ಇವರ ಡ್ಯಾನ್ಸ್ಗೆ ಫಿದಾ ಆಗದೇ ಇರೋರೇ ಇಲ್ಲ. ಮೈಕಲ್ ಜಾಕ್ಸನ್ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. 100 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಬರ್ತಾ ಇದೆ. ಬೇಗ ಸಬ್ಸ್ಕ್ರೈಬನ್ನು ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. What's wrong, Margaret? I don't know if I should tell you this, but I don't know who may be listening. There may be a group of people that want
to get rid of me. They don't want me here anymore.